IPL ಮ್ಯಾಚ್ನ ಕತೆ ಎಲ್ರಿಗೂ ಒಂದು ಟೆನ್ಷನ್ ಆದರೆ BCC ಅವರಿಗೆ ದುಡ್ಡಿನ ಟೆನ್ಷನ್ನು. ಈಗ ಇವ್ರಿಗೆ ದುಡ್ಡು ಬೇಕು ಅರ್ಜೆಂಟಾಗಿ. ಮೇ 30ನೇ ತಾರೀಕಿನ ಒಳಗಡೆ IPL ಮ್ಯಾಚ್ ಮುಗಿಸ್ಬೇಕು ಅಂತೇಳಿ ಇವ್ರ ಲೆಕ್ಕಾಚಾರ ಇರೋದು. ಅದಕ್ಕೆ ಇವತ್ತೇನು ಸಂಜೆ ಮೀಟಿಂಗ್ ಮಾಡಿ ನಿರ್ಧಾರವನ್ನು ಮಾಡ್ತಾರಂತೆ. ಎಲ್ರಿಗೂ ಇಡೀ ದೇಶದ ಜನಕ್ಕೆ ದೇಶದ ಭದ್ರತೆಯ ಬಗ್ಗೆ ಚಿಂತೆ, ಪಾಕಿಸ್ತಾನಕ್ಕೆ ಪಾಠ ಕಲಿಸಬೇಕು ಅಂತೇಳಿ ಚಿಂತೆ. ಬಟ್ BCCI ಅವರಿಗೆ IPL ಮ್ಯಾಚ್ ಹೇಗೆ ಮುಗಿಸೋದು ಅಂತ ಇದು ಚಿಂತೆ. ದುಡ್ಡು ಮೇ 30ನೇ ತಾರೀಕಿನ ಒಳಗಡೆ ಮ್ಯಾಚ್ ಮುಗಿಸಬೇಕು. ಲೀಗ್ ಮ್ಯಾಚ್ಗಳಿದ್ದಾವೆ, ಪ್ಲೇ ಆಫ್ ಮ್ಯಾಚ್ಗಳಿದ್ದಾವೆ, ಜೊತೆಗೆ ಫೈನಲ್ ಮ್ಯಾಚ್ ಇದೆ. ಒಟ್ಟು 16 ಮ್ಯಾಚ್ ಬಾಕಿ ಇದೆ. ಈ 16 ಮ್ಯಾಚ್ಗಳನ್ನು ಮೇ 30ನೇ ತಾರೀಕಿನ ಒಳಗಡೆ ಮುಗಿಸ್ಬೇಕು. ಈಗಾಗಲೇ IPLನ ಎಲ್ಲ ತಂಡಗಳಿಗೂ ಕೂಡ ಹೇಳಿದಾರಂತೆ ಮಂಗಳವಾರದಷ್ಟೊತ್ತಿಗೆ ನೀವು ರೆಡಿ ಇರಬೇಕು, ಅಂದರೆ ನಾಡಿದ್ದಷ್ಟೊತ್ತಿಗೆ ನೀವು ರೆಡಿ ಇರಬೇಕು ಅಂಥೇಳಿ. ಶುಕ್ರವಾರ ಅಂದರೆ ಮೇ 16ನೇ ತಾರೀಕು ಮ್ಯಾಚ್ ಸ್ಟಾರ್ಟ್ ಮಾಡಲಿಕ್ಕೆ BCC ಅವರು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಶುಕ್ರವಾರ ಬೆಂಗಳೂರು, ಹೈದರಾಬಾದ್ ಮತ್ತು ಚೆನ್ನೈನಲ್ಲಿ ಮ್ಯಾಚ್ ನಡೆಯಬಹುದು ಎನ್ನುವಂಥದ್ದು ಮಾಹಿತಿ. ಇನ್ ಕೇಸ್ ಕೇಂದ್ರ ಸರ್ಕಾರ ಏನಾದರೂ ಅನುಮತಿಯನ್ನು ಕೊಟ್ಟರೆ ಉತ್ತರ ಭಾರತ ಮತ್ತು ಪಶ್ಚಿಮ ಭಾರತದಲ್ಲಿರ್ತಕ್ಕಂಥ ಸ್ಟೇಡಿಯಂಗಳು ಯಾವುದಿದ್ದಾವೆ, ಅದು ಅಹಮದಾಬಾದ್ ಇರ್ಬೋದು, ಮೊಹಾಲಿ ಇರ್ಬೋದು, ಈ ಸ್ಟೇಡಿಯಂಗಳಲ್ಲೂ ಕೂಡ ಮ್ಯಾಚ್ ಮಾಡೋಣ ಎನ್ನುವ ಲೆಕ್ಕಾಚಾರದಲ್ಲೂ ಕೂಡ BCC ಅವರು ಇದ್ದಾರೆ. ಯುದ್ಧ ಆರಂಭ ಆಗಿ ಕೆಲವೇ ದಿನ ಆಗಿರುವಂಥದ್ದು. ಕದನ ವಿರಾಮ ಘೋಷಣೆಯಾಗಿ ಇನ್ನೂ 24 ಗಂಟೆ ಆಗಿಲ್ಲ. ಇವ್ರದ್ದು ಅರ್ಜೆಂಟೆ ದುಡ್ಡು 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 ದುಡ್ಡು. ನಾವು ಅಂದರೆ ಭಾರತ ಸರ್ಕಾರ ಮೊನ್ನೆ ನಾವು ಏನು ಮಾಡಿದ್ದೀವಿ, ಪಾಕಿಸ್ತಾನದವರು ರಾತ್ರಿ ಹೊತ್ತು ಅಟ್ಯಾಕ್ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಅನ್ನೋ ಕಾರಣಕ್ಕೋಸ್ಕರ 34 ಏರ್ಪೋರ್ಟ್ಗಳಲ್ಲಿ ವಿಮಾನಯಾನ ಸಂಚಾರವನ್ನೇ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಅದನ್ನು ಇನ್ನೂ ಕೂಡ ಆ ನಿರ್ಬಂಧ ಏನಿತ್ತು ಅದನ್ನು ಇನ್ನೂ ಕೂಡ ರಿವೋಕ್ ಮಾಡಿಲ್ಲ, ವಾಪಸ್ ಪಡೆದಿಲ್ಲ ನಾವು, ಬಿಕಾಸ್ ಆಫ್ ಸೆಕ್ಯೂರಿಟಿ ರೀಸನ್ಸ್ಗೋಸ್ಕರ. ಸೊ ಇವರು ತವಕ ನೋಡಿದ್ರೆ ಆಮೇಲೆ IPL ಅಲ್ಲೂ ಅಷ್ಟೇ ಎಲ್ಲ ಪಕ್ಷದವರು, ಸರ್ವ ಪಕ್ಷಗಳ ಸಮನ್ವಯ ಸಮಿತಿ, ಅದು ಒಂಥರ BCCI ಮತ್ತು ಕ್ರಿಕೆಟ್ ಇದೆಯಲ್ಲ, ಎಲ್ಲ ಪಕ್ಷಗಳ ಸಮನ್ವಯ ಸಮಿತಿ. ಎಷ್ಟೇ ರಾಜಕೀಯವಾಗಿ ಎಷ್ಟೇ ಬಡಿದಾಡಿಕೊಂಡ್ರೂ ಕೂಡ ಕ್ರಿಕೆಟ್ ಅಂತ ಬಂದಾಗ, BCCI ಅಂತ ಬಂದಾಗ ಎಲ್ಲರೂ ಕೂಡ, ರಾಜೀವ್ ಶುಕ್ಲಾ, ಅಮಿತ್ ಶಾ ಅವರ ಮಗ, ಎಲ್ಲರೂ ಕೂಡ ಒಂದಾಗಿಬಿಡ್ತಾರೆ. ರಾಜೀವ್ ಶುಕ್ಲಾ ಕಾಂಗ್ರೆಸ್ನಲ್ಲಿ ಪ್ರಮುಖ, ಅಮಿತ್ ಶಾ ಅವರ ಮಗ, ಅವರ ಹಿಡಿತದಲ್ಲಿ ಸದ್ಯಕ್ಕೆ ಕ್ರಿಕೆಟ್ನ ಆಡಳಿತ ಇರುವಂಥದ್ದು, ಎಲ್ಲ ಒಂದಾಗಿಬಿಡ್ತಾರೆ. ಬಟ್ ಜನ ಮಾತ್ರ ಪಾಪ. ಸೊ ಇದು ಕಥೆ. ಒಂದು ಕಡೆ ರಾಷ್ಟ್ರೀಯ ಹಿತಾಸಕ್ತಿಗಳು, ರಾಷ್ಟ್ರೀಯ ಭದ್ರತೆ, ಒಂದು ಕಡೆ ಕ್ರಿಕೆಟು ಮತ್ತು ದುಡ್ಡು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.